ಹಾಯ್ ನಮಸ್ಕಾರ ಎಲ್ಲರಿಗೂ. ಸೀತಾರಾಮ ಸೀರಿಯಲ್ ಅನ್ನೋದು ಈಗ ಜೀ ಕನ್ನಡದಲ್ಲಿ ಎಲ್ಲ ಮನೆ ಮಾತಾಗಿರುವಂಥ ಸೀರಿಯಲ್ ಆಗಿರುತ್ತೆ. ಈ ಸೀರಿಯಲ್ನಲ್ಲಿ ಎಲ್ಲರೂ ನೋಡ್ತಾರೆ, ಅಂದರೆ ದೊಡ್ಡವರು ಚಿಕ್ಕವರು ವಯಸ್ಸಾಗಿರೋರು, ಒಂದು ಏಜ್ ಲಿಮಿಟ್ ಇಲ್ಲದೇ ಕೂಡ ಈ ಸೀರಿಯಲ್ನ ನೋಡ್ತಾರೆ. ಹಾಗೆ ಈ ಸೀರಿಯಲ್ನಲ್ಲಿ ಇವರು ಎಲ್ಲರೂ ಆಸೆ ಪಡೋ ಹಂಗೆ ಸೀತಾರಾಮನ ಕಲ್ಯಾಣ ಆಗಬೇಕು, ಹಾಗೆ ಸಿಹಿಗೆ ಒಂದು ಅಪ್ಪ ಅಮ್ಮ ಅನ್ನೋದು ಸಿಗಬೇಕು ಅನ್ನೋದು ಎಲ್ಲರ ಆಸೆ ಪಡ್ತಾ ಇರ್ತಾರೆ. ಇವಳು ಮಾತಿಗೆ ಯಾರೂ ಬೆರಗಾಗ್ದೇ ಇರಲ್ಲ, ಅಷ್ಟು ಮುದ್ದಾಗಿ ಮಾತಾಡ್ತಾ ಇರ್ತಾಳೆ. ಹಾಗೆ ಈ ಸೀರಿಯಲ್ಲು ಫಸ್ಟ್ ಬಂದಿರೋ ಅಂಥದ್ದು ನಮಗೆ ಮರಾಠಿ ಭಾಷೆಯಲ್ಲಿ ಬಂದಿರೋ ಅಂಥದ್ದು. ಈ ಸೀತಾರಾಮ ಸೀರಿಯಲ್ನಲ್ಲಿ ಈಗ ಒಂದು ಬಿಗ್ ಟ್ವಿಸ್ಟ್ ಅಂತಲೇ ಹೇಳ್ಬೋದು. ಈ ಸಿಹಿಯಿಂದನೇ ಎಲ್ಲ ಗೊತ್ತಾಗುವಂಥದ್ದು. ರುದ್ರ ಪ್ರತಾಪು ಈ ಅಶೋಕನ ತಂಗಿಗೆ ಫೋನ್ ಮಾಡ್ತಾ ಇರ್ತಾರೆ. ಆಗ ಸಿಹಿನೇ ಕೂಡ ಇದನ್ನು ಕಂಡುಹಿಡಿಯೋವಂಥದ್ದು. ಈಗ ಅಂಜಲಿಗೆ ಫೋನ್ ಮಾಡೋ ಟೈಮಲ್ಲಿ ರುದ್ರ ಪ್ರತಾಪು ಈ ಸೋಮವಾರ ಸಂಚಿಕೆ ಏನಿರುತ್ತೋ ಆವಾಗ ಇವಳೇ ಕೂಡ ನೋಡಿ ಅದನ್ನು ಸಡನ್ನಾಗಿ ಶಾಕ್ ಆಗುವಂಥದ್ದು ಕೂಡ ಸೋಮವಾರದ ಎಪಿಸೋಡಲ್ಲಿ ಸಿಗುತ್ತೆ. ಈಗ ಕೂಡ ಅವ್ರದ್ದು ಮದುವೆ ಕೂಡ ಆಗಿರೋದ್ರಿಂದ ಇದು ಏನು ಕೂಡ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಆಗಲ್ಲ ಅಂತ ಸಿಹಿ ಒಂದು ನಿರ್ಧಾರಕ್ಕೆ ಬಂದು ಅದನ್ನು ಎಲ್ಲರ ಹತ್ರನೂ ಹೇಳಬೇಕು ಅಂತ ಹೇಳ್ತಾಳೆ. ಈ ರುದ್ರ ಪ್ರತಾಪು ಯಾಕೆ ಫೋನ್ ಮಾಡ್ತಾ ಇರೋದು ಅಂಜಲಿಗೆ ಅನ್ನೋ ವಿಚಾರ ಕೂಡ ಇವಾಗ ಎಲ್ಲರ ಮುಂದೆನೂ ಒಂದು ಘಟನೆನ ತರೋವಂಥ ಇದನ್ನು ಸನ್ನಿವೇಶನ ಇವಳು ಕ್ರಿಯೇಟ್ ಮಾಡ್ತಾಳೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಸೀರಿಯಲ್ಲು ಫಸ್ಟ್ ಬಂದಿದ್ದು ನಮಗೆ ಮರಾಠಿ ಭಾಷೆಯಲ್ಲಿ ಬಂದಿರೋವಂಥ ಸೀರಿಯಲ್ ಆಗಿರುತ್ತೆ. ಇದು ಅದರಲ್ಲಿ ತುಂಬ ಫಾಸ್ಟಾಗಿ ಮೂವ್ ಆಗ್ತಾ ಇರೋದ್ರಿಂದ ನಮಗೆ ಈ ಸೀರಿಯಲ್ನ ಕನ್ನಡದಲ್ಲಿ ಇವರು ಡಬ್ಬಿಂಗ್ ಮಾಡಿಕೊಂಡು ರಿಮೇಕ್ ಮಾಡಿಕೊಂಡು ಇವರು ಕನ್ನಡದಲ್ಲಿ ಜೀ ಕನ್ನಡದಲ್ಲೇ ನಮಗೆ ಅದ್ಭುತವಾದ ಸೀರಿಯಲ್ನ ಕೂಡ ನಮಗೆ ಇವರು ಕೊಟ್ಟಿದ್ದಾರೆ. ಹಾಗೆ ಎಲ್ಲರೂ ಕೂಡ ಇದರಲ್ಲಿ ತುಂಬಾ ಚೆನ್ನಾಗಿ ಅಭಿನಯ ಕೂಡ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾರು ಕೂಡ ಒಬ್ಬರೂ ಚೇಂಜ್ ಆದರೂ ಕೂಡ ನಮಗೆ ಸೀರಿಯಲ್ನ ನೋಡೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ. ಹೀಗೆ ನಿಮಗೇನಾದರೂ ಈ ಸೀರಿಯಲ್ ಬಗ್ಗೆ ಇಂಟ್ರೆಸ್ಟ್ ಇತ್ತು, ಹಾಗೆ ಆಸೆ ಇತ್ತು, ನೋಡೋದಕ್ಕೆ ಆಸೆ ಇತ್ತು ಅಂತ ಅಂದರೆ ನೀವು ಕೂಡ ಜೀ ಕನ್ನಡನ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಫಾಲೋ ಮಾಡ್ಬೋದು. ಹಾಗೆ ನಿಮಗೆ ಯಾರಿಗೆಲ್ಲ ಇನ್ನೂ ಹೊಸ್ದಾಗಿ ನೋಡ್ತಾ ಇದ್ದೀರೋ ಚಾನಲ್ನ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದೆ ಯಾವುದಾದ್ರೂ ಹೊಸ ಯೂಸ್ಫುಲ್ ವೀಡಿಯೋದೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ, ನೀವೇನಾದರೂ ಈ ಸೀರಿಯಲ್ಗೆ ನೀವೇನಾದರೂ ಇಷ್ಟಪಡ್ತಿದ್ದೀನಿ ಅಂತ ಅಂದರೆ ಈ ಸೀರಿಯಲ್ಗೋಸ್ಕರ ನೀವೇನಾದ್ರು ವೀಡಿಯೋ ನೋಡಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಮುಂದೆ ಬರೋ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.